ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಭವ್ಯಗೌಡ ಮಾತಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಮುಹೂರ್ತಕ್ಕಾಗಲಿ ಪ್ರೆಸ್ ಮೀಟಿಗಾಗಿ ಬರೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಕರ್ಣ ಸೀರಿಯಲ್ ಶೂಟಿಂಗ್ ಇದ್ದಿದ್ದರಿಂದ. ಸೊ ಇವತ್ತು ನಮ್ಮದು ಫೋಟೋ ಶೂಟ್ ಇತ್ತು. ಈ ಮೂವಿ ಬಗ್ಗೆ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ನಾನು ಲಾಸ್ಟಲ್ಲಿ ಸೆಲೆಕ್ಟ್ ಆಗಿದ್ದು ಈ ಮೂವಿಗೆ. ಅಂದರೆ ಅವ್ರ ಮೈಂಡ್ ಥಾಟಲ್ಲೂ ಒಂಥರ ಈ ಕ್ಯಾರೆಕ್ಟರ್ಗೆ ಈ ಥರನೇ ಬೇಕು ಅಂತ ಅವ್ರಿಗೂ ಇತ್ತು. ಬಟ್ ನನಗೂ ಮೂವಿ ಮಾಡಬೇಕಂದ್ರೆ ಒಂದಷ್ಟು ಪ್ರಾಸೆಸ್ ಇತ್ತು. ಅಂದರೆ ಇದೇ ಥರ ಕ್ಯಾರೆಕ್ಟರ್ ಮಾಡಬೇಕು ಆ್ಯಂಡ್ ಅದೆಲ್ಲ ಇದ್ದಾಗ ಇಲ್ಲಿಗೆ ನನ್ನ ಕ್ಯಾಲ್ಕುಲೇಷನ್ನು ಈ ಮೂವಿಗೆ ವರ್ಕ್ ಆಯಿತು. ಆ್ಯಂಡ್ ಇದು ನನ್ನ ಫಸ್ಟ್ ಮೂವಿ ಲೀಡಾಗಿ ಮಾಡ್ತಿರೋದು. ಅದು ತುಂಬ ಖುಷಿ ಆಯಿತು. ಅಂದರೆ ರೈತ ಆಗಿ, ಅಂದರೆ ಎಲ್ಲರೂ ಹೇಳ್ತಾರಲ್ಲ, ಅವರು ಇಂಟರ್ವ್ಯೂಲೆಲ್ಲ ಹೇಳಿದ್ದಾರೆ ಆಲ್ರೆಡಿ, ರೈತ ಅಂತ ಹೀಯಾಳಿಸಿದ್ರು, ನನಗೆ ಯಾರೂ ಚಾನ್ಸ್ ಕೊಟ್ಟಿಲ್ಲ ಆ್ಯಂಡ್ ಎಷ್ಟೊಂದು ಜನ ಮೋಸ ಮಾಡಿದ್ರು, ಹೀರೋಯಿನ್ ಅಳಿಸಿದ್ರು ಅಂತ. ಸೊ ಇದಕ್ಕೆಲ್ಲ ಅವರು ಈ ಮೂವಿ ಮುಖಾಂತರ ಒಂದು ಒಳ್ಳೆ ಆನ್ಸರ್ ಕೊಡ್ತಾರೆ. ರೈತ ಆದ್ರೇನು ಯಾರಾದ್ರೇನು ಒಂದು ಅವಕಾಶ ಸಿಕ್ಕಿದ್ರೆ, ಟ್ಯಾಲೆಂಟ್ ಇದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬೆಳಿಬೋದು. ಸೊ ಟೀಮ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿದೆ. ನಂಗೆ ಸಖತ್ ಇಷ್ಟ ಆಯ್ತಪ್ಪ ಟೀಮು. ಆ್ಯಂಡ್ ಒಬ್ರೊಬ್ರು ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಇನ್ಪುಟ್ಸು ಅವರೊಬ್ರದ್ದೇ ಹೇಳಲ್ಲ, ಆ್ಯಂಡ್ ಬೇರೆಯವ್ರದ್ದು ಕೇಳ್ತಾರೆ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಅಂದರೆ ಕೆಲವೊಂದು ಕಡೆ ಇರುತ್ತೆ ಅದು ಆರ್ಡ್ರಿಂಗು, ಇಲ್ಲ ನೀವು ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಬಟ್ ಇಲ್ಲಿ ಅಂದರೆ ಫ್ರೀಡಮ್ ಜಾಸ್ತಿ ಇದೆ ನನಗಾಗಲಿ ಇಡೀ ಟೀಮ್ಗಾಗಲಿ. ಆ್ಯಂಡ್ ಇಲ್ಲ ನಿಮ್ದು ಇನ್ಪುಟ್ಸ್ ಹೇಳಿ, ನೀವು ಹೇಳಿ, ನಿಮ್ದು ಏನಾದರೂ ತಲೆಯಲ್ಲಿದ್ದರೆ ಹೇಳಿ ಅಂತ ಕೇಳ್ತಾರೆ. ಅದೆಲ್ಲ ಸಖತ್ ಇಷ್ಟ ಆಯ್ತು. ಅಂದರೆ ಆ ಥರ ಇದ್ದಾಗ, ಲೈವ್ಲಿ ಆಗಿದ್ದಾಗ, ಇನ್ನಷ್ಟು ಎಲ್ರದ್ದು ಇನ್ಪುಟ್ಸ್ ಹಾಕಿದಾಗ ಸ್ವಲ್ಪ ಇನ್ನಷ್ಟು ಚೆನ್ನಾಗಾಗುತ್ತೆ. ಡೈರೆಕ್ಟ್ರ್ ಬಗ್ಗೆ ತುಂಬ ಸಾಫ್ಟ್ ನಮ್ಮ ಡೈರೆಕ್ಟ್ರು. ತುಂಬ ಒಳ್ಳೆಯವರು. ಆ್ಯಂಡ್ ಫೋನ್ ಮಾಡಿದಾಗೆಲ್ಲನೂ ಯಾವಾಗ ಶೂಟಿಂಗ್ ಮಾಡೋಣ, ನಾಳೆ ಬಂದುಬಿಡಿ, ಇಷ್ಟೇ ಅವ್ರು ಎರಡೇ ಮಾತಾಡೋದು. ಅದೇ ಮೂವಿ ಸ್ಟಾರ್ಟ್ ಆದಮೇಲೆ, ಅಂದರೆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನೋಡಬೇಕು ಅವ್ರು ಯಾವ ಥರ, ಅವ್ರ ವರ್ಕು ಎಷ್ಟು ಸ್ಟ್ರಿಕ್ಟಾಗಿರುತ್ತೆ ಅಂತ. ಇವಾಗಲೂ 1-2 ಸಲ ಅವಾಜ್ ಹಾಕಿದ್ರು. ಅವಾಗ ಸ್ವಲ್ಪ ಡೈರೆಕ್ಟ್ರು ಭಾರಿ ಜೋರಿದ್ದಾರೆ ಅಂತ ಗೊತ್ತಾಯಿತು. ನನ್ನ ಪಾತ್ರದ ಬಗ್ಗೆ ಹೆಸರೆಲ್ಲ ರಿವೀಲ್ ಮಾಡಲ್ಲ, ಬಟ್ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಹೇಳ್ತೀನಿ. ಅಂದರೆ ಅವಳು ಒಂದೇ ಥರ ಇರಲ್ಲ, ಶಿಲ್ಬಿ. ಅಂದರೆ ವೇರಿಯೇಷನ್ಸ್ ಇರುತ್ತೆ. ಸಮ್ಟೈಮ್ಸ್ ಲೈವ್ಲಿ ಆಗಿರ್ತಾಳೆ, ಲೈವ್ಲಿ ಆಗಿರಲ್ಲ, ಅವಳು ಕೋಪ ಬರುತ್ತೆ. ಅಂದರೆ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅಂದರೆ ಕೆಲವೊಂದು ಪಾತ್ರಗಳು ಒಂದೇ ಜಾನರಲ್ಲಿ ಇರಬೇಕು. ಅಂದರೆ ಸ್ಮೈಲ್ ಇಲ್ಲ ಅಂದರೆ ಸ್ಮೈಲೇ ಇರಬಾರ್ದು, ಅಳ್ಬೇಕಂದ್ರೆ ಅಳ್ತಾನೆ ಇರಬೇಕು, ಆ ಥರ ಜಾನರ್ ಇರುತ್ತೆ. ಬಟ್ ಇಲ್ಲಿ ಆ ಥರ ಜಾನರ್ ಇಲ್ಲ. ನನಗೆ ಅದು ಮೇಯ್ನಾಗಿ ಇಷ್ಟ ಆಗಿದೆ. ನನಗೇನು ರಿಗ್ರೆಟ್ ಇಲ್ಲಪ್ಪ ಈ ಮೂವಿನ ನಾನು ಒಪ್ಕೊಂಡಿರೋದು. ಆ್ಯಂಡ್ ಎಷ್ಟೊಂದು ಜನ ಕೇಳಿದ್ರು, ಎಷ್ಟೊಂದು ಜನ ಹೀರೋಯಿನ್ನ ಎಷ್ಟೊಂದು ಜನ ಹೀರೋಯಿನ್ ಆಲ್ರೆಡಿ ಅಳಿಸಿದಾರಂತ, ನಿಂಗೆ ನೆಗೆಟಿವ್ ಆಗುತ್ತೆ ಅಂತ. ನಾನೇನು ಅಳಿಸಿಲ್ವಲ್ಲ ಅವ್ರನ್ನ ನಂಗೆ ನೆಗೆಟಿವ್ ಆಗೋದಕ್ಕೆ. ಸೊ ಯಾರೋ ಮಾಡಿರೋದು ಅವ್ರ ಪಾಪ ಯಾರಿಗೋ ಪಾಯಿಂಟ್ ಮಾಡಿ ಹೇಳಿದ್ದಾರೆ. ಸೊ ನನಗೇನು ರಿಗ್ರೆಟ್ ಇಲ್ಲ. ಆ್ಯಂಡ್ ತುಂಬ ಅಂದರೆ ತುಂಬ ಹೋಪ್ಸ್ ಇದೆ ಈ ಮೂವಿ ಮೇಲೆ ನನಗಂತೂ. ಎಲ್ಲರೂ ಇವತ್ತು ಒಂದಷ್ಟು ಜನ ಕ್ವಶನ್ಸ್ ಕೇಳಿದ್ರು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾನು ಮೂವಿ ಅಂದರೆ, ಅದು ಪಾಪ ಅವ್ರ ತಪ್ಪಲ್ಲ, ನನ್ನ ತಪ್ಪು. ನಾನು ಇಷ್ಟು ವರ್ಷ ಮೂವಿ ಮಾಡಿಲ್ಲ ಆ್ಯಂಡ್ ಯಾವುದಕ್ಕೂ ತುಂಬ ಎಫರ್ಟ್ಸ್ ಹಾಕಿ ನಾನು ಮೂವಿ ಮಾಡಲೇಬೇಕು ಅಂತ ಯಾರಿಗೂ ಹೇಳಿರಲಿಲ್ಲ. ಸೊ ಇವಾಗ ಅವಕಾಶ ಸಿಗ್ತಿರೋದ್ರಿಂದ ಅದನ್ನು ಗ್ರ್ಯಾಬ್ ಮಾಡಿ ಮಾಡ್ತಿದ್ದೀನಿ. ಹೌದು, ಕೆಲವೊಂದು ತಪ್ಪಾಗಿ ಎಲ್ರಿಗೂ ಇನ್ಫಾರ್ಮೇಷನ್ ಹೋಗಿತ್ತು, ನಾನು ಮೂವಿನೇ ಮಾಡಲ್ಲ, ಬರೀ ಸೀರಿಯಲ್ಸಲ್ಲೇ ಇರ್ತೀನಿ ಅಂತ. ಇಲ್ಲ, ಒಳ್ಳೆ ಆಫರ್ಸ್ ಬಂದರೆ, ಒಳ್ಳೆ ಕಾಂಟೆಂಟ್ ಇರೋದು, ಆ ಥರದ್ದೆಲ್ಲ ಬಂದರೆ ಖಂಡಿತವಾಗ್ಲೂ, ಶಾರ್ಟ್ ಮೂವಿ ಆದರೂ ಸರಿ, ನಾನು ಎಷ್ಟೊಂದು ಜನಕ್ಕೆ ಅದು ಶಾರ್ಟ್ ಮೂವಿ ಬಂದರೂ ನಾನು ಮಾಡ್ತೇನೆ. ಅಂದರೆ ಒಂದು ಒಳ್ಳೆ ಕಾಂಟೆಂಟ್ ಇರಬೇಕಂದ್ರೆ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಥರ ಇರಬೇಕು ಅಷ್ಟೇ. ಇದರಲ್ಲಿ ಒಂಥರ ಚೆನ್ನಾಗಿದೆ. ಅವಳು ಅಳಿಸೋದು ಇಲ್ಲ, ಅಳೋದು ಇಲ್ಲ, ಹಂಗೆ ನಾರ್ಮಲ್ ಆಗಿರ್ತಾಳೆ. ಕೊನೆಯದಾಗಿ ಏನಂದರೆ, ನಮ್ಮ ಮೂವಿ ನೀವು ಇಷ್ಟು ವರ್ಷ ನನ್ನ ಹೇಗೆ ಸಪೋರ್ಟ್ ಮಾಡಿದ್ರು, ಸೊ ನನ್ನ ಹೊಸ ಹೆಜ್ಜೆ ಕೂಡ ಅಷ್ಟೇ ಸಪೋರ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ.